Hello channel, welcome to my friends. ಮಸ್ತ್ ಕುಂಡ್ರಕ್ಕಂತೂ ಜಾಗ ಮಸ್ತ್ ಐತ್ ನೋಡ್ರಲ್ಲ. ಹಾ ವ್ಯೂ ನೋಡ್ರಿ ಹೆಂಗೈತಿ. ಸಮಸ್ತ ಕನ್ನಡಿಗರಿಗೆ ಈ ನಿಮ್ಮ ಟ್ರಾವೆಲಿಂಗ್ ಬೇರ್ಡ್ ಚಾನಲ್ಗೆ ಸ್ವಾಗತ, ಶುಭ ಸ್ವಾಗತ. ಈಗ ನಾವು ಎಲ್ಲಿದ್ದೇವೆ ಅಂತಂದ್ರ ಮಡಿಕೇರಿಯಿಂದ ಒಂದು 40 ಕಿಲೋಮೀಟರ್ ದೂರ ಕಕ್ಕಾಬೆ ಅಂತ ಹೇಳಿ ಒಂದು ಊರು ಐತಿ. ಇದು ಬೇಸ್ ವಿಲೇಜ್. ಎದರ್ದಂದ್ರೆ ತಡಿಯಾಂಡ ಮೋಲ್ ಟ್ರೆಕ್ ಇಂದ. ಅದಕ್ಕೆ ಇಲ್ಲೇನು ಹಿಂದೆ ಕಾಣತ್ತಲ್ಲ ಇದ ಪ್ರಾಪರ್ಟಿ ಒಳಗೆ ನಾವು ಇವತ್ತು ಉಳ್ಕೊಂಡಿದ್ವಿ. ಈಗ ಮೊದಲ ಬೆಳಿಗ್ಗೆ ಎದ್ದು ಕೂಡಲೇ ನಾಷ್ಟ ಮಾಡೋಣ, ನಾಷ್ಟ ಮಾಡಿ ಟ್ರೆಕ್ಸ್ ಚಾಲೂ ಮಾಡೋಣ ಅಂತ. ನಾಷ್ಟ ಪ್ರಿಪೇರ್ ಆಗತ್ತ. ಇನ್ನ ಇಲ್ಲಿ ಬಾಯ್ಸ್ ಎಲ್ಲ ಇಲ್ಲಿ ಕುಂತಾರು. ಇವತ್ತು ನಮ್ಮ ಜೊತೆ ಯಾರ್ಯಾರು ಬಂದಾರ ಅಂತೇಳಿ ನಿಮಗೆ ತೋರ್ಸೋಣ ಬರ್ರಿ. ಇಲ್ಲೇ ಮಿಸ್ಟರ್ ವಿಜೇತ್ ಅವರು, ಇವರು ವಿನಾಯಕ್ ಅವರು ತಿರುಪತಿಯಿಂದ ಡೈರೆಕ್ಟ್ ಈಗ ಮಡಿಕೇರಿ ಟ್ರೆಕ್ ಮಾಡಕ್ ಬಂದರು. ಇವ್ರಂತ ಬೇಸ್ ಅನ್ಸೇನ್ ವಿನಾಯಕ್ ಅವರ ಬಹಳ ಖಾಸ ಶಿಷ್ಯ ಅಂತ ಇವ್ರ. ಅದಕ್ಕೆ ಇಲ್ಲಿ ಗುರುಗಳು ಏನೋ ಉಪದೇಶ ಕೊಡತ್ತಾರೋ, ಇವ್ರೇನೋ ಉಪದೇಶ ತಗೊಳತ್ತಾರ. ಆಮೇಲೆ ಇಲ್ಲಂತೂ ನಮ್ಮ ವಿನೀತ್ ಅವ್ರ ಅದಾರು. ಫುಲ್ ಮಸ್ತ್ಗೆ ಚೇರ್ ಮೇಲೆ ಕುಂತಾರ ನೋಡ್ರಿ. ಇಲ್ಲಿ ಸ್ನೇಲ್ ನೋಡ್ರಿ ಏನ್ ಮಸ್ತ್ ಇದ್ದ. demon kind of ಅಲ್ಟಿಮೇಟ್ unborn baby into 100 pieces. ಆಮೇಲೆ ಇಲ್ಲಿ ಇನ್ನೊಂದು ಪ್ರಾಣಿ ಯಾವ್ದಂದ್ರೆ ಇದು ಮಾಯಾ ಆಕಿ ಹೆಸರು. ಏ ಮಾಯಾ and some other kind of ಸ್ವಲ್ಪ ಸುಮಾರು ಐತಿದ. ಇನ್ನೊಂದ್ ಐತಿ ಸಿಂಬಾ ಎಲ್ಲಿ ಹೋಗೈತಿ. ಇದು ನಮ್ಮ ಪ್ರಾಪರ್ಟಿ ನೋಡ್ರಿ ಏನ್ ಮಸ್ತ್ ಐತಿ. This is called as test tube babies. So that is how 100 babies were born. ಇಲ್ಲಿ ಉಪದೇಶ ನೋಡದೈತಿ, ಇನ್ನೂ ಮುಗಿದಿಲ್ಲ. Back then there was a concept of test tube babies, artificially born. ಇದ ರೂಮ್ಸ್ ನೋಡ್ರಿ. ಹುಡುಗರು ಎಲ್ಲಾರು ಅಲ್ಲೇ ಬ್ಯಾಗ್ ಹೋಗುತ್ತಾರೋ, ಅದಕ್ಕಷ್ಟು ನೀಟ್ ಕಾಣಂತಿಲ್ಲ. ರೂಮ್ಸ್ ಮಾತ್ರ ಮಸ್ತ್ ಅದಾವ. ರೂಮ್ಸ್ ಮಾತ್ರ ಫುಲ್ ಜಂಗಲ್ ಒಳಗೆ, ಫುಲ್ ಕಾರ್ನರ್ನೇ ಫುಲ್ ಪೀಸ ಶಾಂತಿ ಏನೇನ್ ಬೇಕನ್ನಲ್ಲ. ಇಲ್ಲಿ ಬರ್ರಿ, ಬಾಳ ಮಸ್ತ್ ಐತಿ. ಒಣ ಕಿಟಕಿಟಿ ಇಲ್ಲ, ಏನಿಲ್ಲ, ನೆಟ್ವರ್ಕ್ ಬರಂಗಿಲ್ಲ. ಹಂಗ್ ನೋಡಿದ್ರ ನೆಟ್ವರ್ಕ್ ಬೇಡ ಅನ್ನೋರಿಗೆ ಇದು ಮಾತ್ರ ಬಹಳ ಬೆಸ್ಟ್ ಪ್ಲೇಸ್. ಮಸ್ತ್ ಐತಿ. ಈಗ ಇಲ್ಲೇ ಹಿಂದೈತಿ ತಡಿಯಾಂಡ ಮೂಲ ಫಾರೆಸ್ಟ್ ಚೆಕ್ ಪಾಯಿಂಟ್ ಇದೆ. ಇಲ್ಲಿಂದನೇ ಟ್ರೆಕ್ ಸ್ಟಾರ್ಟ್. ಈಗ ಇಲ್ಲೇ ಒಂದು ಸಣ್ಣದ ಮಸ್ತಾಗೆ ವ್ಯೂ ಐತಿ ನೋಡಂಕ್ರ. ಎಷ್ಟು ಮಸ್ತ್ ಐತಿ ನೋಡ್ರಿ. ನೋಡ್ರಿ ತಡಿಯಾಂಡ ಮೌಲ್ ಬೆಟ್ಟದ ಚಾರಣ. ಸ್ವದೇಶಿಯರಿಗೆ 250 ರೂಪಾಯಿ, ವಿದೇಶಿಯರಿಗೆ 1,000 ರೂಪಾಯಿ. ಲಾಸ್ಟ್ ಎಂಟ್ರಿ 2 ಗಂಟೆ ಮಧ್ಯಾಹ್ನ. ಅದಾದ್ಮೇಲೆ ಬಿಡಂಗಿಲ್ಲ, 5 ಗಂಟೆ ಒಳಗೆ ವಾಪಸ್ ಬರ್ಬೇಕು. ಇಲ್ಲಿ ಎಂಟ್ರಿ ಮಾಡ್ಬೇಕು, ಆಮೇಲೆ ಅಮೌಂಟ್ ಕೊಡ್ಬೇಕು. ಇದು ಫಾರೆಸ್ಟ್ ಚೆಕ್ ಪೋಸ್ಟ್. ಇಲ್ಲೆಲ್ಲ ಬ್ಯಾಗ್ ಚೆಕ್ ಮಾಡಂತಾರ. ಪ್ಲಾಸ್ಟಿಕ್ ಅಂತದು ಇಂತದು. ಮೇನ್ಲಿ ಏನಂತಂದ್ರ ಸ್ಪೀಕರ್ ಒಯ್ಯಬಾರ್ದು, ನೇಚರ್ ಎಂಜಾಯ್ ಮಾಡ್ರಿ. ಟಿಕೆಟ್ ಅಂತ ಕೊಡ್ತಾರ, ತಗೊಂಡ್ ಹೋಗ್ಬಿಡೋದು. 250 ರೂಪಾಯಿ ಅದು ಅದನ್ನ ತೋರ್ಸೇನ ಆಲ್ರೆಡಿ. ಇವರು ವಿದೇಶಿಯರಿಗೆ 1,000 ರೂಪಾಯಿ. ಇವರು ಸ್ಪೆಷಲಿ ಫ್ರಮ್ ಸೌತ್ ಆಫ್ರಿಕಾದಿಂದ ಬಂದಾರ. ಇವ್ರಿಗೆ 1,000 ರೂಪಾಯಿ ಕೊಟ್ಟೇವಿ. ಉಳ್ಕಿದವ್ರಿಗೆಲ್ಲ 250. ಮಕ್ಕಳಿಗೆ ಇನ್ನು ಹೋಗ್ಬೇಕೇನಿದೆ. ಇಲ್ಲಿಂದ ಸ್ಟಾರ್ಟ್. ಈ ತಡಿಯಾಂಡ ಮೌಲ್ ಚಾರಣ ಎಲ್ಲಿ ಬರ್ತೈತಿ ಅಂತಂದ್ರ ಕೊಡಗು ಮಡಿಕೇರಿ ಸಮೀಪ ಬರ್ತೈತಿ. ಆಮೇಲೆ ಇದು ಫಾರೆಸ್ಟ್ ಏನೈತಿ ಭಾಗಮಂಡಲ ರೇಂಜ್ ಒಳಗೆ ಬರ್ತೈತಿ ಈ ತಡಿಯಾಂಡ ಮೌಲ್ ಟ್ರೆಕ್. ಇದು 4,300 ಅಡಿಗಳಷ್ಟು ಮೇಲೆ ಐತಿ. ಆಮೇಲೆ ಇದು ಕರ್ನಾಟಕದನ 3ನೇ ಹೈಯೆಸ್ಟ್ ಟ್ರೆಕ್ ಪಾಯಿಂಟ್ ಇದೆ. ಇದೇನು ನಾವು ತಡಿಯಾಂಡ ಮೌಲ್ ಮಾಡಂತೇವ ಅದ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ನೋಡ್ರಿ, ಎಲಿಫೆಂಟ್ ಕ್ರಾಸಿಂಗ್ ಐತಂತ. ಬಹಳ ಕಾಳಜಿಯಿಂದ ಹೋಗ್ಬೇಕು. ಬಂದ್ರಿ ಏನ್ ಮಾಡುದ್ರಿ ವಿನೀತ್ ಅವ್ರ? ಬಂದ್ರಿ ಏನ್ ಮಾಡುದ?
ನೋಡ್ರಿ ವ್ಯೂ ಎಷ್ಟು ಚಂದ ಐತಿ. ಇವತ್ತು ಮಾತ್ರ ವ್ಯೂ ಮಾತ್ರ ಸೂಪರ್ ಐತಿ. ಇಲ್ಲಿ ನೋಡ್ರಿ ಎಲ್ಲ ಕಡೆ ಮಳೆ ಇಲ್ಲ, ಅದುವೇ ನಮ್ಮ ಭಾಗ್ಯ. ಹೋಗೋಣ ಬರ್ರಿ. ನೋಡ್ರಿ ಇದು ಫಾರೆಸ್ಟ್ ಒಳಗೆ ನೂಡಲ್ಸ್ ಪ್ಯಾಕೆಟ್. ನಮ್ಮ ಜನಕ್ಕೆ ಏನು ಬೇಕಾದ ಹೇಳ್ರಿ ನೀವು, ಕಸ ಚೆಲ್ಲೋದ, ಫಾರೆಸ್ಟ್ ಎಲ್ಲ ಹೊಲಸು ಮಾಡೋದ. ಬರ್ತಾರೋ ಅಲ್ಲಿಂದ ಇಲ್ಲಿಂದ ಲೇಸ್ ಪ್ಯಾಕೆಟ ಚಿಪ್ಸ್ ತಗೋತಾರೋ ತಿಂತಾರೋ, ತಿಂದಿನ ಪ್ಲಾಸ್ಟಿಕ್ ಒಗಿರಿ ಫಾರೆಸ್ಟಿಗೆ. ಏನಕ್ಕೈತಿ, ಸ್ವಚ್ಛ ಮಾಡೋರು ಮಾಡ್ಕೋತಾರಲ್ಲ. ಹಿಂಗೆ ಮಾಡಿ ಎಷ್ಟೋ ಫಾರೆಸ್ಟ್ಗಳನ್ನೆಲ್ಲ ಕಸ 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 ಪ್ಲಾಸ್ಟಿಕ್ ಮಾಡಿಬಿಟ್ಟಾರು. ದಯವಿಟ್ಟು ಹಂಗೆ ಮಾಡಬೇಡ್ರಿ. ಸ್ವಲ್ಪ ಗ್ರಾಮ್ಸ್ ಆಫ್ ಪ್ಲಾಸ್ಟಿಕ್ ನಿಮಗೇನು ವಜ್ಜೆ ಅನ್ಸಂಗಿಲ್ಲ, ತೊಗೊಂಡೋಗ್ರಿ ವಾಪಸ್. ಡಸ್ಟ್ಬಿನ್ ಅದು ಇಟ್ಟಿರ್ತಾರ ಅಲ್ಲಿ ಹಾಕ್ರಿ. ನಡ್ಕ ಒಗ್ಯಾಕೆ ಹೋಗಬೇಡ್ರಿ. ಎವ್ರಿ ವ್ಲಾಗ್ ಒಳಗೆ ಹೇಳ್ತೇನೆ, ಯಾರು ಸ್ವಲ್ಪ ಕಾನ್ಶಿಯಸ್ ಇರ್ತಾರ ಈ ಫಾರೆಸ್ಟ್ಗಳ ಬಗ್ಗೆ, ಪರಿಸರ ಬಗ್ಗೆ, ಅವ್ರು ಹಂಗೆ ಯಾರು ಮಾಡಂಗಿಲ್ಲ. ಈ ಉಳ್ಕಿದಾರ ಏನೈತ್ಲ ಎಲ್ಲರದು ಅದ ಹಾಡ. ಮತ್ತು ಇದನ್ನೆಲ್ಲ ಮಾಡೋರೆಲ್ಲ ಏನೈತಿ, ಎಜುಕೇಟೆಡ್ ಮಂದಿನ ಮಾಡ್ತಾರ ಇಂಥದೆಲ್ಲ. ಏನು ಹೇಳಂಗಿಲ್ಲ. ಆದಷ್ಟು ಪ್ಲಾಸ್ಟಿಕ್ ಎಲ್ಲ ತೆಗೆದು ಹೋಗಿಬೇಡ್ರಿ ಅಷ್ಟ. ಒಂದು ಕಳಕಳಿಯ ವಿನಂತಿ ಅಂತಾರಲ್ಲ ಇದು. ಇಲ್ಲಿ ತನ ಏನಿತ್ತು ನಾರ್ಮಲ್ ವಾಕ್, ಭಾಳ ಟಫ್ ಏನಿಲ್ಲ, ಮಾಡ್ರೇಟ್ ಟ್ರೆಕ್ ಇಲ್ಲಿ ತನ. ಇನ್ಮೇಲೆ ಹತ್ತೋದು ಸ್ಟಾರ್ಟ್. ಆ್ಯಕ್ಚುಲಿ ಭಾಳ ದಿನ ಆದಿಂದ ಟ್ರೆಕ್ ಮಾಡತ್ತೀವಿ. ಮಜಾ ಬರತೈತಿ ಒಟ್ಟ. ಇಲ್ಲಿ ಹಿಂದೆ ಏನು ಕಾಣತೈತಿ, ಇದು ಶೋಲಾ ಫಾರೆಸ್ಟ್ ರೇಂಜ್ ಒಳಗೆ ಬರ್ತೈತಿ ಈ ತಡಿಯಾಂಡಮೋಲ್ ಟ್ರೆಕ್. ಆಮೇಲೆ ಇದನ್ನು ಎಲ್ಲರೂ ಮಾಡ್ಬೋದು, ಚಿಕ್ಕ ಮಕ್ಕಳು, ಸ್ವಲ್ಪ ವಯಸ್ಸಾದವರು. ಆಮೇಲೆ ಫುಲ್ ಈಸಿ ಟ್ರೆಕ್ ಐತಿ. ಜಸ್ಟ್ 7 ಕಿಲೋಮೀಟರ್ಸ್ ಟ್ರೆಕ್ ಐತಿ. ಆಮೇಲೆ ಇಲ್ಲಿ ರೀಚ್ ಆಗ್ಬೇಕಂತಂದ್ರೆ ಇದು ಬೆಂಗಳೂರಿಂದ 260 ಕಿಲೋಮೀಟ್ರ್ ಆಗ್ತೈತಿ. ಆಮೇಲೆ ಮಡಿಕೇರಿಯಿಂದ ಒಂದು 40 ಕಿಲೋಮೀಟರ್ಸ್ ಆಗ್ತೈತಿ. ಆಮೇಲೆ ನಿಮಗೆ ನಾಪಕ್ಲು ಅಂಥೇಳಿ ಒಂದು ವಿಲೇಜ್ ಬರ್ತೈತಿ. ಅಲ್ಲಿ ತನೂ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅವೈಲಬಿಲಿಟಿನೂ ಐತಿ, ಏನು ಸಮಸ್ಯೆ ಆಗಂಗಿಲ್ಲ. ಆಮೇಲೆ ಅಲ್ಲಿ ಹೋಮ್ ಸ್ಟೇಸು, ರೂಮ್ಸು ಎಲ್ಲ ಸಿಗ್ತಾವೆ. ಆಮೇಲೆ ಇದನ್ನು ತಡಿಯಾಂಡಮೋಲ್ ಬುಕ್ ಮಾಡ್ಕೋಬೇಕಂತಂದ್ರೆ ಗೌರ್ಮೆಂಟ್ದವ್ರದ್ದು ಒಂದು ವೆಬ್ಸೈಟ್ ಐತಿ, ಅಲ್ಲಿ ನೀವು ಬುಕ್ ಮಾಡಿಕೊಂಡು ಅಲ್ಲೇ ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ಬರ್ಬೇಕಾಗ್ತೈತಿ. ಇನ್ನು ನೋಡ್ರಿ ಇಲ್ಲಿ ಸ್ವಲ್ಪ ಬಿಸಿಲಿದ್ರನ ಅದು ಚಂದ. ಯಾಕಂದ್ರೆ ಸಿಕ್ಕಾಪಟ್ಟೆ ಫಾಗ್ ಇತ್ತಂದ್ರೆ ಎಲ್ಲ ಕವರ್ ಆಗಿಬಿಡ್ತೈತಿ. ಸ್ವಲ್ಪ ಫಾಗನ್ನು ಕ್ಲಿಯರ್ ಆಗ್ಬೇಕ, ಸ್ವಲ್ಪ ಬಿಸಿಲು ಬೀಳ್ಬೇಕ, ಇಷ್ಟ ಚಂದ ಕಾಣುತ್ತೆ. ಇಲ್ಲೊಂದು ಚಂದನ್ ಬರತೈತಿ. ಇದು ನೋಡ್ಬೇಡ್ರಿ, ಅಲ್ಲಿ ನೋಡ್ರಿ, ಅಲ್ಲಿ ನೋಡೋ ಕಡೆ ಭಾಳ ದೂರ ಏನಿಲ್ಲ. ಅಲ್ಲಿ ಏನು ಕಾಣತೈತಿ ನೋಡದ, ಇದ ಪೀಕ್. ಯಾಕಂದ್ರೆ ಗಾಡಿಗಳ ಮ್ಯಾಲಿನ ತನ ಬರ್ತಾವ, ಅದಕ್ಕೆ ಹತ್ತೋದು ಆಮೇಲೆ ಭಾಳ ಇಲ್ಲ. ಆಮೇಲೆ ಟ್ರೆಕ್ ರೂಟನು ಅಷ್ಟು ಟಫ್ ಇಲ್ಲ. ಈ ಕುಮಾರ ಪರ್ವತ, ಕೊಡಚಾದ್ರಿ ಇವ್ರಂಗೆ ಏನು ಟಫ್ ಇಲ್ಲ, ನಾರ್ಮಲ್ ರೂಟ್. ಆಮೇಲೆ
ಬೆಂಗಳೂರಿಂದ ವೀಕೆಂಡ್ಸ್ ಬರೋರು ಬರ್ರಿ, ಬಟ್ ವೀಕೆಂಡ್ಸ್ ಪ್ರಿಫರ್ ಮಾಡ್ಬಿಡ್ರಿ, ಯಾಕಂದ್ರೆ ಸಿಕ್ಕಾಪಟ್ಟಿ ಜನ ವೀಕೆಂಡ್ಸಿಗೆ ಬರ್ತಾರೆ. ವೀಕ್ ಡೇ ಪ್ರಿಫರ್ ಮಾಡ್ಕೊಂಡ್ ಬರ್ರಿ, ಇಷ್ಟು ಚಂದ ಇರ್ತದ. ಹಾ ಮಸ್ತ್ ಐತಿ ಹೌದಲ್ಲ. ನೋಡ್ರಿ ಎಲ್ಲ ಹಿಂದೆಲ್ಲ ಹೆಂಗೈತೆ, ಮಸ್ತ್ ಐತಿ. ಆಮೇಲೆ ಇಷ್ಟು ಮಸ್ತ್ ಆಕ್ಸಿಜನ್ ಸಿಗ್ತೈತಿ ಪಾ. ಕಾಂಕ್ರೀಟ್ ಕಾಡ್ನಿಗೆ ಇರೋರ್ಗೆಲ್ಲ ಅದು ಅನ್ನಿಸ್ತೈತಿ ಏನ್ ಮಸ್ತ್ ಜಾಗ ಐತಂತೈತೆ. ಹೋಗೋಣ ಬರ್ರಿ. ನಮ್ ಕರಪ ಐತ್ ನೋಡಿಲ್ಲ, ಕರಪ ಅಲ್ಲಿ ನೋಡಿ, ನೀನು ಇದ್ರ ಬರ್ತಿ ಯೂಟ್ಯೂಬ್ದಾಗ ಅಲ್ಲಿ ನೋಡಿ ಮ್ಯಾಲ ಇದ ಕರ್ಕೊಂಡು ಹೊಂಟತ್ ನಮ್ನೀಗ. ಹಂಗ ನೋಡಿದ್ರ ಕರ್ನಾಟಕದಾಗ ಮೇನ್ ಯಾವ್ದೈತಿ, ಇದೊಂದು ಉಳ್ಕೊಂಡಿತ್ತು ನನ್ನ ಲಿಸ್ಟ್ನಾಗ. ನನ್ನ ಪ್ರಕಾರ ಫೈನಲಿ ತಡಿಯಂಡ ಮೊಲಾತ್ ಚೆಕ್ ಲಿಸ್ಟ್ ಡನ್. ಈಗ ಚೆಕ್ ಲಿಸ್ಟ್ ಡನ್, ಮಳಿನೂ ಸ್ಟಾರ್ಟ್ ಆತೀಗ. ಈ ಟ್ರೆಕ್ಕನ್ನು ಭಾಳ ಕೆಟ್ಟ ಮಿಸ್ ಮಾಡ್ಕೊಳ್ಳಾರಂದ್ರೆ ನಮ್ಮ ವಿನೀತ್ ಕವಿಶೆಟ್ಟಿ ಅವರು, ಅನಂತರ ಸುಖಜಿತ್ ಅವರು, ಅನಂತರ ನಮ್ಮ ಸುಬ್ರಾಯ್ ಅವರು, ಸುಶಾಂತ್ ಅವ್ರು ನಾವು ಲೆಕ್ಕಕ್ಕೆ ಹಿಡ್ದಿಲ್ಲ. ನಮ್ಮ ವಿರಾಗ್ ಅವ್ರನ್ನ ನಾವು ಮಹಾರಾಷ್ಟ್ರಕ್ಕೆ ಹೋದಾಗ ನೆನೆಸ್ಕೊಂತೀವಿ. ಮತ್ತು ವಾಣಿಯವರು ಪಾಪ ಬರ್ಬೇಕು ಅನ್ಕೊಂಡ್ರು, ಅವ್ರದ್ದೇನು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಏನು ಮಾಡೋದು, ಪಡ್ಕೊಂಡು ಬರ್ಬೇಕಲ್ಲ. ವಿನೀತನ ಜೋಡಿ ಟ್ರೆಕ್ ಮಾಡ್ಬೇಕಂದ್ರೆ ಬರೀ ಇಂಥದೆಯ ಹಿಡ್ಕೊರೋ ವಿಜಿತ, ರೈನ್ ಕೋಟ್ ಹಾಕೊಳ್ಳೋಣ ಬಿಡ. ಸರಿ ನಿಂದ್ರು ಬೇಡ. ನಮಗ ಪೀಕ್ ಯಾವ್ದು ಅನ್ನೋದು ಕರೆಕ್ಟಾಗಿ ಗೊತ್ತಾಗತ್ತಿಲ್ಲ, ಯಾಕಂದ್ರೆ ಇಲ್ಲಿ ಬೋರ್ಡ್ ಒಂದು ಹಾಕಿಲ್ಲ ಇವರು. ಬೋರ್ಡ್ ಹಾಕಿದ್ರೆ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರ್ತಿತ್ತು. ಒಟ್ಟು ದಾರಿ ಐತಿ, ಹೊಂಟೇವಿ. ನಮ್ಮ ವಿನೀತ್ ಅವ್ರು ಹೇಳಿದ್ರೆ ಹಿಂಗೆ ಹೋಗ್ಬೇಕಂತ. ಹೋಗೋಣ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ, ಗೊತ್ತಿಲ್ಲ ನಮ್ಗೆ. ದಾರಿ ಅಂತೂ ಭಾಳ ಡೇಂಜರ್ ಕಾಣತೈತಿ, ನಂಗೂ ಯಾಕೋ ಡೌಟ್ ಬರತೈತಿ. ಇದ ದಾರಿ ಹೌದಲ್ಲ ಗೊತ್ತಿಲ್ಲ. ಹೇಳಿದ್ದು ಮೊದ್ಲ ದಾರಿ ಅಂತೂ ಐತಿ, ಹೋಗೋಣ. ಭಾಳ ನಿಗರ್ ಫಾಲ್ಸ್ ಅಂತೀರಿ, ಏನಂತ ಕನ್ಫ್ಯೂಸ್ ಆಗ್ಬೇಡ್ರಿ. ಸೈಡ್ ಒಂದು ಐ ಬಟನ್ ಹಾಕ್ತೀನಿ, ಹೋಗಿ ನೋಡ್ಕೊಂಬರ್ರಿ. ಮಸ್ತ್ ಐತಿ. ಒನ್ ಆಫ್ ದ ಟಫೆಸ್ಟ್ ಟ್ರೆಕ್ ಅದು ನಮ್ಮ ಕರ್ನಾಟಕದಾಗ. ನೆಕ್ಸ್ಟ್ ಲೆವೆಲ್ ಐತೆ. ಹೀಗಿದೆಯಾ ಇಲ್ಲಿ ನೋಡಿ, ಮ್ಯಾಲಿಂದ ಬರಂತಾರು ನಾವು ಹೋಗೋಣ. ಭಾಳ ದೂರ ಐತೆ, 1 ಕಿಲೋಮೀಟರ್ ಸ್ಟೀಪ್ ಆಯ್ತು. ಬರ್ರಿ ಹೋಗೋಣ. ಮಸ್ತ್ ಬ್ರದರ್, ವ್ಯೂ ಕಾಂತ ಬಿಸಿಲಿದೆಯಾ, ಮಿಸ್ಟ್ ಇದೆಯಾ? ನನ್ನ ಸೋಲ್ಲಾಸ. ನೋಡ್ರಪ್ಪ, ಬಂದು ಮುಟ್ಟಿದ್ವಿ. ಬಟ್ ಇಲ್ಲೊಂದು ಬೋರ್ಡ್ ಹಾಕ್ಬೇಕಾಗಿತ್ತವ್ರ, ಈ ಕುದುರೆ ಮುಖದಾಗೆಲ್ಲ ಹಾಕಿದಾರಲ್ಲ ಹಂಗ. ಎಲ್ಲಾ ಕಡೆ ಫುಲ್ ಫಾಗ್.
ಈಗ ಕ್ಯಾಮ್ರಾಮನ್ ವಿನಾಯಕ್ ಟಕಳ ಜೊತೆ ವಿನೀತ್ ಮಡಿಕೇರಿ ಇವರು ಟಕಳು ವಿನಾಯಕ್ ಅವರು ಯೋಗಿ ಆದಿತ್ಯನಾಥ್ ಕಿ ಜೈ.